ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ನಾಳೆಯಿಂದಲೇ ಜಾರಿಯಾಗತ್ತೆ. ಹಣ ಕೊಟ್ಟು ಪಾಸ್ ಖರೀದಿ ಮಾಡಿದಂತಹ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳಿಗೆ ಸರ್ಕಾರ ದುಡ್ಡು ವಾಪಸ್ ಕೊಡುತ್ತೆ ಅಂತಹ ಆದೇಶ ಸಾರಿಗೆ ಇಲಾಖೆಯಿಂದ. ಇಂತಹ ಆದೇಶಕ್ಕೆ ಈಗ ಸಾರಿಗೆ ಇಲಾಖೆ ಮುಂದಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಇದು. ಇವತ್ತು ಸಂಜೆ ಒಳಗೆ ಸಾರಿಗೆ ಇಲಾಖೆಯಿಂದ ಅಧಿಕೃತ ಆದೇಶ ಹೊರಬೀಳುತ್ತೆ. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಸಿಗ್ತಿಲ್ಲ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯನ್ನ ಬಿತ್ತರಿಸಿದೆ. ಫ್ರೀ ಬಸ್ ಪಾಸ್ ಬಗ್ಗೆ ಇವತ್ತು ಸಾರಿಗೆ ಇಲಾಖೆ ಆದೇಶ ಮಾಡಲಿದೆ. ಸಂಜೆಯ ವೇಳೆಗೆ ಆದೇಶ ಹೊರಬೀಳುವ ಸಾಧ್ಯತೆ ಇದೆ. ಸಿಎಂ ಡಿಕೆ ಶಿವಕುಮಾರ್ ಘೋಷಣೆ ಮಾಡಿದ ನಂತರವೂ ಕೂಡ ಹಣ ಕೊಟ್ಟು ವಿದ್ಯಾರ್ಥಿಗಳು ಪ್ರಯಾಣ ಮಾಡ್ತಾ ಇದ್ರು. ಈ ಕುರಿತಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವಿಸ್ತೃತವಾದಂತಹ ವರದಿಯನ್ನ ಬಿತ್ತರಿಸಿತು. ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ ಗಮನಕ್ಕೂ ತಂತು. ಈಗ ಫ್ರೀ ಬಸ್ ಪಾಸ್ ಕಾರ್ಡ್ ಮುದ್ರಣ ಹಾಗೂ ಹಂಚಿಕೆಗೆ 3-4 ದಿನ ತೆಗೆದುಕೊಳ್ಳೋ ಸಾಧ್ಯತೆ ಇದೆ. ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಅಧಿಕಾರ ಸ್ವೀಕರಿಸಿದ ಬೆನ್ನಲ್ಲೇ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಎಲ್ರಿಗೂ ಕೂಡ ಉಚಿತ ಬಸ್ ಪಾಸ್ ಅಂತ ಅನೌನ್ಸ್ ಮಾಡಿದ್ರು. ಈಗಾಗಲೇ ಹಣ ಕೊಟ್ಟು ಪಾಸನ್ನ ಖರೀದಿ ಮಾಡಿದ್ರು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು. ಈ ಕುರಿತಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವಿಸ್ತೃತವಾಗಿ ವರದಿಯನ್ನ ಬಿತ್ತರಿಸಿತು. ಇದರಿಂದ ಎಚ್ಚೆತ್ತುಕೊಂಡಂತಹ ಸಾರಿಗೆ ಇಲಾಖೆ ಈಗ ಯಾರೆಲ್ಲ ಹಣ ಕೊಟ್ಟು ಪಾಸನ್ನ ಖರೀದಿ ಮಾಡಿದ್ರು ಅಂಥವರ ಹಣ ವಾಪಸ್ ಕೊಡೋದಿಕ್ಕೆ ನಿರ್ಧಾರ ಆಗಿದೆ. ಘೋಷಣೆ ಅಷ್ಟೇ ಬಾಕಿ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಗಳು ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ರು. ಏನ್ ಹೇಳಿದ್ರು ವಿದ್ಯಾರ್ಥಿಗಳು ಅನ್ನೋದನ್ನ ಕೇಳಿ. ಫ್ರೀಯಾಗಿ ಬಿಡ್ತಾನೆ ಅಂತ, ಫ್ರೀಯಾಗಿ ಪಾಸ್ ಕೊಡ್ತಾನೆ ಅಂತ ಹೇಳಿದ್ರು. ಈಗೇನಾಗಿದೆ? ಈಗ ನನ್ನ ಪಾಸ್ ಇನ್ನೂ ಮಾಡಿಸಿಲ್ಲ, ಅದಕ್ಕೆ ನಾನು ತಗೊಂಡು ಹೋಗ್ತಾ ಇದ್ದೀನಿ. 23 ರೂಪೀಸ್. ಶಿವಾಜಿನಗರದಿಂದ ಮಲೇಶ್ವರ ಮೇಟಿನ ಕ್ರಾಸ್ವರೆಗೂ ಫ್ರೀಯಾಗಿ. ನಮ್ಮ ಸ್ಕೂಲ್ ಶೇಷಾದ್ರಿಪುರಂ ಅಂತ. ನಾನು ದಿನ ಬಸ್ಸಲ್ಲಿ ಓಡಾಡ್ತೀನಿ. ಬಟ್ ಪಾಸ್ ಮಾಡೋಕ್ಕೆ ಹೇಳಿದರು, ಫ್ರೀಯಾಗಿ ಮಾಡಿಕೊಡ್ತೀವಿ ಅಂತ CM ಅವ್ರು ಹೇಳಿದರು. ಬಟ್ ನಾವು ದುಡ್ಡು ಕೊಟ್ಟೆ ಓಡಾಡ್ತಿದ್ದೀವಿ. ಕಂಡಕ್ಟರೆಲ್ಲ ದುಡ್ಡು ಕೊಡಿ ಅಂತಲೇ ಕೇಳ್ತಿದ್ದಾರೆ. ದಿನ 6 ರೂಪೀಸ್ ಕೊಟ್ಟು ನಾವು ಬಸ್ಸಲ್ಲೇ ಓಡಾಡ್ತೀವಿ. ಬಟ್ CM ಹೇಳಿದ್ರು ಫ್ರೀ ಅಂತ. ಅವರೇನು ಆ ಥರ ಸೌಲಭ್ಯ ಮಾಡೇ ಕೊಟ್ಟಿಲ್ಲ ಅಂಕಲ್. ಸೊ ಇಲ್ಲಿ RC ಕಾಲೇಜಿಂದ ಸ್ವಸ್ತಿಕ್ವರೆಗೂ ಹೋಗ್ತೀವಿ. 6 ರೂಪೀಸ್. ಬಸನಗರ್ ಟು ಮಲ್ಲೇಶ್ವರಂ ಅಂಕಲ್. ಓಕೆ. ಯಾವ ಬಸ್ಸಲ್ಲಿ ಹೋಗ್ತೀಯಾ? 79 ಇಲ್ಲಾಂದರೆ 95, 63. ಹೆಂಗೆ ಫ್ರೀಯಾಗಿ ಓಡಾಡ್ತಿದ್ರೆ ಹೆಂಗೆ ಬಸ್ಸಲ್ಲಿ ಈಗ? ಇಲ್ಲ ಅಂಕಲ್, ಇವಾಗ CM ಹೇಳಿದ್ರು ಫ್ರೀಯಾಗಿ ಅಂತ. ಆದರೆ ಅವರು ಕಾಸು ಕೊಟ್ಟೆ ಬಸ್ ಪಾಸ್ ಮಾಡ್ತಾವ್ರೆ. 150 ಕೊಟ್ಟರೇನೆ ಬಸ್ ಪಾಸ್ ಮಾಡ್ತೀನಿ ಅಂತ ಹೇಳ್ತವ್ರೆ. ಹೌದಾ? CM ಹೇಳಿದ್ದೇನು ಗೊತ್ತಿದೆಯಾ? CM ಏನು ಹೇಳಿದ್ರು? ಫ್ರೀಯಾಗಿ ಬಸ್ ಪಾಸ್ ಮಾಡ್ಕೊಡ್ತೀವಿ ಅಂತ. ಆದರೆ ಅವ್ರು ಮಾಡ್ಕೊಡ್ತಾನೆ ಇಲ್ಲ. ಅವ್ರು ಕೇಳ್ತವ್ರೆ ಫಸ್ಟು ಅಪ್ಲಿಕೇಶನ್ ಮಾಡೋಕ್ಕೆ 30 ರೂಪೀಸ್ ಇಸ್ಕೊಂಡ್ರು. ಕಾರ್ಡ್ ಮಾಡೋಕ್ಕೆ 150 ಕೇಳ್ತವ್ರೆ. ಓಕೆ. ಏನಂತಂದರೆ ಈಗ ಸ್ಕೂಲಲ್ಲಿ ಎಷ್ಟು ದಿನ ಸ್ಕೂಲ್ ಸ್ಟಾರ್ಟ್ ಆಗಿ ಈಗ 1 ಮಂತ್ ಆಗಿದೆ. ಡೈಲಿ ದುಡ್ಡು ಕೊಟ್ಟೆ ಓಡಾಡ್ತಿದ್ರೆ ಈಗ ಎಷ್ಟು ಕೊಡ್ತೀಯ ದುಡ್ಡು? ಡೈಲಿ 150, ಹೋಗೋಕ್ಕೆ 25, ಬರೋಕ್ಕೆ 25. ಫ್ರೀಯಾಗಿ ಬಿಡ್ತಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಮುತ್ತಪ್ಪ, ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸ್ತಾ ಇದ್ದ ಹಾಗೆ ಮಾಡಿದಂತಹ ಮೊದಲ ಘೋಷಣೆ ಇದು, ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಪಾಸ್ ಅಂತ. ಆದರೆ ವಾಸ್ತವ ಬೇರೆನೇ ಇತ್ತು. ವಿದ್ಯಾರ್ಥಿಗಳು ಹಣ ಕೊಡಬೇಕಿತ್ತು. ಆದರೆ ಈ ಕುರಿತಾಗಿ ಸುವರ್ಣ ನ್ಯೂಸ್ ವರದಿ ಬಿತ್ತರಿಸಿದ ನಂತರ ಈಗೆಲ್ಲವೂ ಕೂಡ ಚೇಂಜ್ ಆಗ್ತಾ ಇದೆ. ಸಾರಿಗೆ ಇಲಾಖೆ ಎಚ್ಚೆತ್ತುಕೊಂಡಿದೆ. ಇಂಪ್ಯಾಕ್ಟ್ ಇದು ಸುವರ್ಣ ನ್ಯೂಸ್ನ. ನಿಜ ಅವಿನ, ಯಾಕಂತಂದ್ರೆ ಜೂನ್ 3ನೇ ತಾರೀಕು ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ತೆಗೆದ ತಕ್ಷಣ ಮೊದಲು ವಿದ್ಯಾರ್ಥಿಗಳಿಗೆ ಅನುಕೂಲಕ್ಕಾಗಿ ಈ ಒಂದು ಫ್ರೀ ಬಸ್ ಪಾಸ್ ಅನ್ನ ಘೋಷಣೆ ಮಾಡಿದ್ರು. ವಿದ್ಯಾರ್ಥಿನಿಯರು ಈಗಾಗಲೇ ಶಕ್ತಿ ಯೋಜನೆಯಲ್ಲಿ ವಿದ್ಯಾರ್ಥಿನಿಯರಿಗೆ ಫ್ರೀ ಆಗಿತ್ತು. ಆದ್ರೆ ವಿದ್ಯಾರ್ಥಿಗಳು ಬಸ್ ಪಾಸ್ಗೋಸ್ಕರ 1000 ರೂಪಾಯಿ ಕೊಟ್ಟು ಓಡಾಡಬೇಕಾಗಿತ್ತು. ಆದ್ರೆ ಈ ಏನು ಡಿಕೆ ಶಿವಕುಮಾರ್ ಅವರು ಫ್ರೀ ಅಂತ ಘೋಷಣೆ ಮಾಡಿದ್ರು. ಆದ್ರೆ ಘೋಷಣೆ ಮಾಡಿ 1 ವಾರ ಆದ್ರೂ ಕೂಡ ಇದು ಜಾರಿಗೆ ಬಂದಿರಲಿಲ್ಲ. ವಿದ್ಯಾರ್ಥಿಗಳು ಹಣ ಕೊಟ್ಟು ದಿನ ಕೂಡ ಓಡಾಡಬೇಕಾಗಿತ್ತು. ಜೊತೆಗೆ ಪೋಷಕರು ಕೂಡ ನಿತ್ಯವೂ ಕೂಡ ಮಕ್ಕಳಿಗೆ 100 ರೂಪಾಯಿ, 200
ರೂಪಾಯಿ ಬಸ್ ಪಾಸ್ಗೆ ಇಲ್ಲದೆ ಹೋದ್ರು ಕೂಡ ಟಿಕೆಟ್ ದುಡ್ಡು ಕೊಟ್ಟು ಹೋಗುವಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅಲ್ಲಿ ಈ ಸುದ್ದಿ ಪ್ರಸಾರ ಆಗ್ತಿದ್ದಾಗೇನೆ ಸಾರಿಗೆ ಇಲಾಖೆಯ ಹಿರಿಯ ಅಧಿಕಾರಿಗಳು ನಮ್ಮನ್ನ ಸಂಪರ್ಕ ಮಾಡಿದ್ರು. ನಾವು ಇವತ್ತೇ ಆದೇಶವನ್ನು ಹೊರಡಿಸ್ತಾ ಇದ್ದೀವಿ, ಇವತ್ತಿನಿಂದ ನಾಳೆಯಿಂದನೇ ವಿದ್ಯಾರ್ಥಿಗಳು ಹೋಗ್ಬಿಟ್ಟು ಬೆಂಗಳೂರು ಒಂದು ಸೇವಾ ಕೇಂದ್ರಗಳಲ್ಲಿ ಫ್ರೀ ಬಸ್ ಪಾಸ್ಗೆ ಅಪ್ಲಿಕೇಶನ್ ಹಾಕ್ಬೋದು. 2-3 ದಿನಗಳಲ್ಲಿ ಆ ಒಂದು ಫ್ರೀ ಬಸ್ ಪಾಸ್ ನ ಕಾರ್ಡ್ ಏನಿದೆ ಅದನ್ನ ಮುದ್ರಣ ಮಾಡಿ ನಾವು ಹಂಚಿಕೆ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಇವತ್ತು ಸಂಜೆ ಒಳಗಾಗಿ ಅಧಿಕೃತವಾದಂತಹ ಆದೇಶ ಕೂಡ ಪ್ರಕಟ ಮಾಡ್ತೀವಿ. ಯಾವ ರೀತಿಯಾಗಿ ನಾವು ಫ್ರೀ ಬಸ್ ಪಾಸ್ ಅನ್ನ ಹಂಚಿಕೆ ಮಾಡ್ತೀವಿ, ವಿದ್ಯಾರ್ಥಿಗಳು ಎಲ್ಲಿ ಹೋಗ್ಬಿಟ್ಟು ಫ್ರೀ ಬಸ್ ಪಾಸ್ಗೆ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನ ಇವತ್ತು ಅಧಿಕೃತವಾಗಿ ಆದೇಶವನ್ನ ಪ್ರಕಟ ಮಾಡ್ತೀವಿ ಅನ್ನೋ ಒಂದು ವಿಚಾರವನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಮಾಹಿತಿ ಕೊಡುವಂತ ಕೆಲಸ ಕೂಡ ಮಾಡಿದ್ರು. ಹೀಗಾಗಿ ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ದೊಡ್ಡ ಇಂಪ್ಯಾಕ್ಟ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ವಿದ್ಯಾರ್ಥಿಗಳು ಪ್ರತಿನಿತ್ಯ ಕೂಡ ಸ್ಕೂಲ್ಗೆ ಹೋಗಿ ಬರ್ಬೇಕು, ಕಾಲೇಜಿಗೆ ಹೋಗಿ ಬರ್ಬೇಕಂದ್ರೆ 100 ರೂಪಾಯಿ 200 ರೂಪಾಯಿ ಖರ್ಚಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಹೀಗಾಗಿ ಈಗ ಮುಖ್ಯಮಂತ್ರಿಗಳು ಏನ್ ಘೋಷಣೆ ಮಾಡಿದ್ರು ಆ ಫ್ರೀ ಬಸ್ ಪಾಸ್ ಏನಿದೆ ಅದು ನಾಳೆಯಿಂದನೇ ಜಾರಿ ಆಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಇವತ್ತು ವಿದ್ಯಾರ್ಥಿಗಳು ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಮಾಡ್ಕೋತಾ ಇದ್ರು, ಏನು ತಾವು ಘೋಷಣೆ ಮಾಡಿದಂತಹ ಯೋಜನೆ ಇನ್ನೂ ಕೂಡ ಜಾರಿಯಾಗಿಲ್ಲ, ನಾವು ನಿತ್ಯ ಕೂಡ ದುಡ್ಡು ಕೊಟ್ಟು ಓಡಾಡ್ತಾ ಇದ್ದೀವಿ, ಅವನ ಅನುಕೂಲ ಮಾಡಿಕೊಡಿ ಅಂತ ಹೇಳಿದ್ರು. ಅದನ್ನ ನಾವು ಪ್ರಸಾರ ಮಾಡಿದ್ವಿ, ಅದರ ಇಂಪ್ಯಾಕ್ಟ್ ಆಗಿದೆ. ವಿನಾ, ಥ್ಯಾಂಕ್ ಯು ಮುತ್ತಪ್ಪ ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.